ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಇವತ್ತು ಕ್ರಿಸ್ಮಸ್. ಕ್ರಿಸ್ಮಸ್ ಹಬ್ಬದ ದಿನ ಕ್ರೈಸ್ತ ಬಾಂಧವರು ಇಡೀ ದೇಶದಲ್ಲಿ ಸಂಭ್ರಮಾಚರಣೆಯಿಂದ ನಮ್ಮ ಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ. ಆದರೆ ನಿಮಗೆ ಗೊತ್ತೇ ಇದೆಯಲ್ಲ, 2014 ನಂತರ ಈ ದೇಶದಲ್ಲಿ ಎಂತಹ ಪುಡಿ ರೌಡಿಗಳಿಗೆ ಏನೆಲ್ಲ ಹುಮ್ಮಸ್ಸು ಬಂದಿದೆ, ಪ್ರಚೋದನೆ ಬಂದಿದೆ, ಧೈರ್ಯ ಬಂದಿದೆ ಅಂದರೆ ಅಲ್ಪಸಂಖ್ಯಾತರ ಮೇಲೆ ಎಲ್ಲಿ, ಯಾವಾಗ, ಹೇಗೆ, ಏನು ಬೇಕಾದರೂ ಮಾಡಬಹುದು. ಯಾಕಂದ್ರೆ ಮೋದಿ ಸರ್ಕಾರ ಇದೆ, ಮೋದಿ ಸರ್ಕಾರ ಇದೆ ಅಂತ ಆ ಧೈರ್ಯದಲ್ಲಿ ಎಲ್ಲೆಲ್ಲಿ ಏನೇನು ಕಂತ್ರಿ ಕೆಲಸ ಮಾಡಬೇಕೋ ಸಂಘ ಪರಿವಾರದವರು ಎಲ್ಲ ಕಂತ್ರಿ ಕೆಲಸಗಳನ್ನು ಮಾಡಿದ್ರು. ಚರ್ಚ್ಗಳ ಮೇಲೆ ಅಟ್ಯಾಕ್ ಮಾಡಿದ್ರು, ಫಾದರ್ಗಳ ಮೇಲೆ ಅಟ್ಯಾಕ್ ಮಾಡಿದ್ರು, ಪ್ರಾರ್ಥನೆಗಳ ಮೇಲೆ ಅಟ್ಯಾಕ್ ಮಾಡಿದ್ರು. ಸ್ಯಾಂಟಾ ಕ್ಲಾಸ್ ಬಟ್ಟೆ ಮಾರುವವರನ್ನು ಸಹ ದಾಳಿ ಮಾಡಿ ಹಲ್ಲೆ ಮಾಡಿದ್ದಾರೆ. ಸ್ಯಾಂಟಾ ಕ್ಲಾಸ್ ಬಟ್ಟೆ ಹಾಕೊಂಡು ಇದು ರೆಸ್ಟೋರೆಂಟ್ಗಳಲ್ಲಿ ಸರ್ವಿಂಗ್ ಮಾಡ್ತಿದ್ದವರು, ಫುಡ್ ಡೆಲಿವರಿ ಮಾಡ್ತಿದ್ದವರು, ಅವ್ರ ಮೇಲೂ ಹಲ್ಲೆಗಳು ನಡೆದಿದ್ದಾವೆ. ಮಾಲ್ಗಳ ಮೇಲೆ ಕ್ರೈಸ್ತರ ಕ್ರಿಸ್ಮಸ್ ಡೆಕೋರೇಷನ್ ಮಾಡಿರುವ ಮಾಲ್ಗಳ ಮೇಲೆ ಹಲ್ಲೆ ಆಗಿದೆ. ಇದೆಲ್ಲವೂ ಆಗಿದೆ. ಇದರ ನಡುವೆ ಮಿಸ್ಟರ್ ನರೇಂದ್ರ ಮೋದಿ, ಯಾರ ಭಕ್ತರು ಈ ಕೆಲಸ ಎಲ್ಲ ಮಾಡ್ತಿದ್ದಾರೆ ಇಡೀ ದೇಶದಲ್ಲಿ, ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ವರದಿ ಆಗ್ತಾ ಇದೆ. ಅವರ ಒಂದು ರೀತಿ ಡ್ಯಾಡಿ ರೀತಿಯಲ್ಲಿರುವಂತಹ ಮಿಸ್ಟರ್ ನರೇಂದ್ರ ಮೋದಿ ಅವರು ಮಾತ್ರ ದೆಹಲಿಯಲ್ಲಿ ಸೈಲೆಂಟ್ ಆಗಿ ಒಂದು ಚರ್ಚ್ಗೆ ಹೋಗಿ ಪ್ರಾರ್ಥನೆ ಮಾಡಿ ಆಶೀರ್ವಾದ ಪಡ್ಕೊಂಡು ಪೋಸ್ ಕೊಟ್ಕೊಂಡಿದ್ದಾರೆ. ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ತೀರಿ ನೀವು? ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ತೀರಿ? ಸೊ ಒಂದೊಂದಾಗಿ ನೋಡೋಣ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ. ಸೊ ನಾನು ಹೇಳ್ದಂಗೆ ಇವತ್ತು ಕ್ರಿಸ್ಮಸ್ ಆಗಿರೋದ್ರಿಂದ ಎಲ್ಲ ಕಡೆ ಕ್ರೈಸ್ತರು ಸಂಭ್ರಮ ಪಡ್ತಾರೆ. ಕೇವಲ ಕ್ರೈಸ್ತರಲ್ಲ, ಮಾಲುಗಳು, ಸ್ಕೂಲುಗಳು, ಇನ್ನೆಂಥದ್ದು ಸಾರ್ವಜನಿಕ ಪ್ರದೇಶದಲ್ಲಿಯೂ ಸಹ ಅದನ್ನ ಸಾರ್ವಜನಿಕವಾಗಿ ಆಚರಿಸ್ತಾ ಇದ್ದಾರೆ, ಆಚರಿಸಿದ್ದಾರೆ ಇವತ್ತು ಸಹ. ಆದ್ರೆ ಕೆಲವು ಕಡೆಗಳಲ್ಲಿ ಈ ಸಂಘ ಪರಿವಾರದ ಗೂಂಡಾಗಳಿದಾರಲ್ಲ, ಈ ಬೀಡಿಗೆ, ಪಾನ್ ಪರಾಗ್ಗೆ ಗತಿ ಇಲ್ಲದೆ ಅಲ್ಲಿ ಇಲ್ಲಿ ಹೋಗಿ ರೋಲ್ ಕಾಲ್ ಮಾಡುವಂತಹ ಸಂಘ ಪರಿವಾರದ ಗೂಂಡಾಗಳು ದಾಳಿಗಳನ್ನು ಮಾಡಿದ್ದಾರೆ, ಹಲ್ಲೆಗಳನ್ನು ಮಾಡಿದ್ದಾರೆ, ಪ್ರಾರ್ಥನೆಗಳ ಮೇಲೆ ಎಲ್ಲದರ ಮೇಲೂ ಮಾಡಿದ್ದಾರೆ. ಸೊ ಅವರಿಗೆ ನಾನು ಕೇಳುವಂತಹ ಪ್ರಶ್ನೆ, ನೀವು ಟಿವಿ ನೋಡ್ತಿದ್ರೆ, ವಾಟ್ಸಪ್ ನೋಡ್ತಿದ್ರೆ, ನ್ಯೂಸ್ ನೋಡ್ತಿದ್ರೆ, ಏನಾದರೂ ನೋಡ್ತಿದ್ರೆ, ನರೇಂದ್ರ ಮೋದಿ ಅವರು ಚರ್ಚ್ಗೆ ಹೋಗಿ ಪ್ರಾರ್ಥನೆ ಸಲ್ಲಿಸಿರುವಂತಹ ದೃಶ್ಯಗಳು, ಫೋಟೋಗಳು ಲಭ್ಯ ಇದ್ದಾವೆ. ನಿಮ್ಮಲ್ಲಿ ದಮ್ಮು ತಾಕತ್ತು ಇದ್ರೆ ನರೇಂದ್ರ ಮೋದಿ ಅವರನ್ನ ಪ್ರಶ್ನೆ ಮಾಡಿ. ಈಗ ನರೇಂದ್ರ ಮೋದಿನ ಹಿಂದೂ ವಿರೋಧಿ ಅಂತ ಹೇಳಿ ನೋಡೋಣ. ತಾಕತ್ತಿದೆಯಾ ನಿಮ್ಗೆ? ದಮ್ ಇದೆಯಾ? ಇಲ್ಲ. ಅಮಾಯಕರು, ಬಡವರು, ಕೈಲಾಗದವರು, ಅಸಹಾಯಕರು, ಇಂಥವ್ರನ್ನ ಹಿಡ್ಕೊಂಡು ಭಾರಿ ವೀರಾದಿ ವೀರರು, ಶೂರಾದಿ ಶೂರರು ನಾವು ಒಂದು ಬೀಡಿಗೆ, ಪಾನ್ ಪರಾಗೆ ಗತಿ ಇರಲ್ಲ, ಅದಕ್ಕೆ ರೋಲ್ ಕಾಲ್ ಮಾಡ್ಕೊಂಡು ಬದುಕುವಂತಹ ನಿರುದ್ಯೋಗಿಗಳು ಇವರು. ಇಂತಹ ಕಂತ್ರಿ ಕೆಲಸ ಮಾಡ್ಕೊಂಡು ಓಡಾಡ್ತಿರ್ತಾರೆ. ಇನ್ನು ನರೇಂದ್ರ ಮೋದಿ ಅವ್ರ ಪಾರ್ಟಿಗೆ ಬರೋಣ. ಚರ್ಚಿಗೆ ಹೋಗಿ ಇಷ್ಟೆಲ್ಲ ಪೋಸ್ ಕೊಟ್ಟು ಫೋಟೋಗ್ರಫಿ ಮಾಡಿಸ್ಕೊಳ್ಳೋದಕ್ಕಿಂತ ನರೇಂದ್ರ ಮೋದಿ ಅವರಿಗೆ ಗೊತ್ತಿಲ್ವಾ ಎಲ್ಲ ಕಡೆ ಹಲ್ಲೆಗಳಾಗ್ತಿದ್ದಾವೆ, ದಾಳಿಗಳಾಗ್ತಿದ್ದಾವೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಕ್ರೈಸ್ತರ ಮೇಲೆ ಅಂತ? ಒಂದು ಸಂದೇಶ ಯಾವನವನು ಹುಷಾರ್ ಕೊಡ್ಬೋದಾಗಿತ್ತಲ್ಲ? ಇಲ್ಲ. ಅದು ಆಗಬೇಕು, ಇದು ಆಗಬೇಕು, ಹಾವು ಸಾಯ್ಬೇಕು, ಕೋಲು ಮುರಿಬಾರದು. ಎಲೆಕ್ಷನ್ ಅಲ್ಲಿ ಗೆಲ್ಲೋದಕ್ಕೆ ಏನ್ ಬೇಕೋ ಅದು ಮಾಡಬೇಕು. ಈ ಕೇರಳ ಎಲೆಕ್ಷನ್ ಬರ್ತಾ ಇದೆ. ಕೇರಳದಲ್ಲಿ ಒಂದಷ್ಟು ಕ್ರೈಸ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಓಕೆ. ಸೊ ನರೇಂದ್ರ ಮೋದಿ ಅವರ ಚರ್ಚಿನ ಫೋಟೋಗಳು, ವಿಡಿಯೋಗಳು ಕೇರಳಕ್ಕೆ ಬೇಕಾಗತ್ತೆ. ಹಾಗಾಗಿ ಇವತ್ತು ಹೋಗಿ ಚರ್ಚಲ್ಲಿ ಅಟೆಂಡೆನ್ಸ್ ಹಾಕಿ, ನಾನು ಮಹಾನ್ ಯೇಸು ಭಕ್ತ ಅನ್ನೋ ರೀತಿಯಲ್ಲಿ ಫಾದರ್ಗಳ ಕೈಲಿ ಆಶೀರ್ವಾದ ಮಾಡಿಸ್ಕೊಂಡು, ಆಶೀರ್ವಚನ ಪಡ್ಕೊಂಡು, ವೆಸ್ಟ್ ಬೆಂಗಾಲಲ್ಲೂ ಒಂದಷ್ಟು ಕ್ರೈಸ್ತರಿದ್ದಾರೆ, ಅಲ್ಲೂ ಎಲೆಕ್ಷನ್ ಇದೆ. ತಮಿಳುನಾಡಲ್ಲಿ ಎಲೆಕ್ಷನ್ ಇದೆ, ಅಲ್ಲೂ ಕ್ರೈಸ್ತರಿದ್ದಾರೆ. ಹೊರೆ ಬೇಕಲ್ಲ ಫೋಟೋಗಳು, ಬೇಕಲ್ಲ ವಿಡಿಯೋಗಳು. ಆ ಕ್ರೈಸ್ತರಿರುವಂತಹ ಏರಿಯಾಗಳಲ್ಲಿ ಪೋಸ್ಟ್ಗಳು ಹಾಕ್ಬಿಡ್ತಾರೆ, ನರೇಂದ್ರ ಮೋದಿ ಚರ್ಚಿಗೆ ಹೋಗಿದ್ರು. ಆದ್ರೆ ವಾಸ್ತವ ಏನು? ಅದೇ ನರೇಂದ್ರ ಮೋದಿ ಉತ್ತರ ಪ್ರದೇಶದಲ್ಲಿಯೋ, ಮಧ್ಯಪ್ರದೇಶದಲ್ಲೋ, ದೆಹಲಿಯಲ್ಲೋ ಚುನಾವಣೆ ನಡೀಬೇಕಾದ್ರೆ ಮುಸ್ಲಿಮರ ವಿರುದ್ಧ ಏನೆಲ್ಲ ಮಾತಾಡೋದು. ಬಟ್ಟೆ ನೋಡಿ ಗುರುತಿಸಬಹುದು. ತುಂಬಾ ಮಕ್ಕಳು ಮಾಡುವವರು ನಿಮ್ಮ ಮನೆ ಎಮ್ಮೆನೂ ಬಿಡದೆ ಕತ್ಕೊಂಡು ಹೋಗ್ಬಿಡ್ತಾರೆ, ನಿಮ್ಮ ತಾಳಿ ಕಿತ್ಕೊಂಡು ಹೋಗ್ಬಿಡ್ತಾರೆ, ನಿಮ್ಮ ಆಸ್ತಿ ಕಸಿತಾ ಇದ್ದಾರೆ, ನಿಮ್ಮ ಸೌಲಭ್ಯಗಳನ್ನ ಕಸಿತಾ ಇದ್ದಾರೆ. ಏನೆಲ್ಲ ಮಾತುಗಳು! ಪ್ರೈಮ್ ಮಿನಿಸ್ಟರ್ ಅನ್ನುವಂತಹ ಪೋಸ್ಟ್ಗೆ ಸ್ವಲ್ಪವೂ ಸಹ ಗೌರವ ಇಲ್ಲದೆ ಯಾವುದೋ ಹಾದಿ ಬೀದಿ ಪುಡಿ ರೌಡಿಗಳ ಭಾಷೆಯಲ್ಲಿ ಮಾತಾಡೋದು.
ಯಾಕೆ? ಅದು ಉತ್ತರ ಪ್ರದೇಶ ಚುನಾವಣೆ, ಅಲ್ಲಿ ಕ್ರೈಸ್ತರ ಮತ ಮುಸ್ಲಿಮರ ಮತ ಇಂಪಾರ್ಟೆಂಟ್ ಅಲ್ಲ. ಗುಜರಾತ್ ಚುನಾವಣೆ ಇಂಪಾರ್ಟೆಂಟ್ ಅಲ್ಲ, ಮಧ್ಯಪ್ರದೇಶ ಇಂಪಾರ್ಟೆಂಟ್ ಅಲ್ಲ, ಹರಿಯಾಣ, ದೆಹಲಿ ಇಂಪಾರ್ಟೆಂಟ್ ಅಲ್ಲ. ಬಟ್ ಈಗ ಕೇರಳ, ವೆಸ್ಟ್ ಬೆಂಗಾಲ್, ತಮಿಳುನಾಡು ಕ್ರೈಸ್ತರ ಮತಗಳು ಇಂಪಾರ್ಟೆಂಟು. ಕ್ರೈಸ್ತರ ಮತಗಳು ಇಂಪಾರ್ಟೆಂಟು. ಹಾಗಾಗಿ ಈ ಪೋಸ್ಗಳು, ಈ ಡ್ರಾಮಾ. ಆದರೆ ಅದೇ ಮೋದಿಯ ಭಕ್ತರು ಚರ್ಚ್ಗಳ ಹೊರಗಡೆ ಕೂತ್ಕೊಂಡು ಹನುಮಾನ್ ಚಾಲಿಸ ಅಂತೆ, ಅದಕ್ಕೆ ದೇವಸ್ಥಾನ ಇದೆ ತಾನೆ, ಅಲ್ಲೋಗಿ ಮಾಡ್ಕೋಬೋದಲ್ಲ. ಚರ್ಚ್ ಮುಂದೆನೇ ಮಾಡಬೇಕು, ಮಸೀದಿ ಮುಂದೆನೇ ಮಾಡಬೇಕು. ಯಾಕೆ? ಬೇಕಲ್ಲ ಖರ್ಚು ಕಾಸು. ನಿರುದ್ಯೋಗ, ಮೋದಿ ಕೆಲಸ ಕೊಟ್ಟಿಲ್ಲ, ನಿರುದ್ಯೋಗ. ಪಾನ್ ಪರಾಗು, ಹನ್ಸು, ಬೀಡಿ, ಸಿಗರೇಟು, ಗುಟ್ಕಾ, ಇದಕ್ಕೆಲ್ಲ ಕಾಸು ಬೇಕಲ್ಲ, ಎಲ್ಲಿಂದ ಬರಬೇಕು? ಇಂಥದ್ದೇನಾದರೂ ಮಾಡ್ತಿದ್ರೆ ಆ ಲೋಕಲ್ BJP ಲೀಡರ್ಗಳು, ಲೋಕಲಲ್ಲಿರುವಂತಹ ಮತಾಂಧರು ಒಂದಷ್ಟು ಫಂಡಿಂಗ್ ಮಾಡ್ತಾರೆ. ಅವ್ರ ಮುಂದೆ ಹೋಗಿ ಹಿಂಗೆ ಇಡ್ಕೋಬೋದು, QR ಕೋಡು ಇಡ್ಕೊಂಡು ಸಾರ್ ಭಿಕ್ಷೆ, ಸಾರ್ ಭಿಕ್ಷೆ ಹಾಕಿಸ್ಕೊಂಡು ಅದರಲ್ಲಿ ಜೀವನ ನಡೆಸ್ತಾ ಅದನ್ನ ನಾವೇನೋ ಸಾಧಿಸ್ತಿದ್ದೀವಿ ಅಂತ ಈ ರೀತಿ ಚರ್ಚ್ಗಳು, ಮಸೀದಿಗಳು ಹೋಗಿ ಇದು ಮಾಡೋದು, ಚರ್ಚ್ಗಳಲ್ಲಿ ಅನ್ಯಾಯವಾಗಿ ಹೋಗಿ ಈ ರೀತಿ ಎಲ್ಲ ಮಾಡೋದು. ಇವ್ರಿಗೆ ಧಮ್ಮು ತಾಕತ್ತಿದ್ರೆ ಮೋದಿ ವಿರುದ್ಧ ಒಂದು ಲೈನ್ ಬರೀಲಿ, ಮೋದಿ ಯಾಕೆ ಚರ್ಚಿಗೆ ಹೋಗಿತ್ತು, ನಾವು ಒಪ್ಪಲ್ಲ, ಇದು ನಾವು ಒಪ್ಪಲ್ಲ ಅಂತ. ಸತ್ಯನಾ? ಸತ್ಯ ಅಲ್ಲ. ಸೊ ಇದೇ BJPಯ ಹಿಪಾಕ್ರಸಿ, ಇದೇ ನರೇಂದ್ರ ಮೋದಿಯ ಹಿಪಾಕ್ರಸಿ. ನರೇಂದ್ರ ಮೋದಿ ಟೀಕೆ ಮಾಡಲ್ಲ ದಾಳಿಗಳು ನಡೆದಾಗ, ಹಲ್ಲೆಗಳು ನಡೆದಾಗ. ಆದರೆ ಇಂಥ ದಿನಗಳಲ್ಲಿ ಅಲ್ಲಿ ಹೋಗಿ ಒಂದಷ್ಟು ಫೋಟೋಗಳು ರೆಡಿ ಮಾಡಿಟ್ಕೊಂಡು, ಸ್ಟಾಕ್ ಇಟ್ಕೊಂಡು, ಚುನಾವಣೆಗಳು ಬಂದಾಗ ಎಲ್ಲಿ ಯಾವುದನ್ನು ಪ್ರದರ್ಶನ ಮಾಡಬೇಕು ಅಲ್ಲಿ ಪ್ರದರ್ಶನ ಮಾಡ್ಕೊಳ್ಳೋದು. ಚುನಾವಣೆ ಗೆಲ್ಲೋದಷ್ಟೇ ಮುಖ್ಯ. ದೇಶ ಏನಾದರೂ ಪರವಾಗಿಲ್ಲ, ದೇಶದ ಭಾವೈಕ್ಯತೆ ಏನಾದರೂ ಪರವಾಗಿಲ್ಲ, ದೇಶದಲ್ಲಿ ಜನ ಒಬ್ರಿಗೊಬ್ರು ಏನು ಮಾಡ್ಕೊಂಡ್ರೆ ಪರವಾಗಿಲ್ಲ. ನೋ ಪ್ರಾಬ್ಲಮ್, ನೋ ಇಶ್ಯೂಸ್. ಫಾರ್ ಮೀ ವಿನ್ನಿಂಗ್ ದ ಎಲೆಕ್ಷನ್ಸ್ ಈಸ್ ಮೈ ಪ್ರಯಾರಿಟಿ. ಅಷ್ಟೇ. ಇಷ್ಟೇ ಕತೆ ಇವತ್ತಿನ ಕ್ರಿಸ್ಮಸ್ಸಿನ ದೆಹಲಿಯ ಚರ್ಚ್ ಒಳಗಡೆಯಿಂದ ನರೇಂದ್ರ ಮೋದಿ ಇಡೀ ದೇಶಕ್ಕೆ ಕೊಟ್ಟ ಸಂದೇಶ ಇದೇನೆ. ಅಷ್ಟೇ. ನೋಡೋಣ ಇನ್ನು ಏನೆಲ್ಲ ಡ್ರಾಮಾಗಳು ನರೇಂದ್ರ ಮೋದಿ ಕಡೆಯಿಂದ ಬರ್ತವೆ ಅಂತ. ವಿ ವಿಲ್ ವೇಟ್ ಅಂಡ್ ವಾಚ್. ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.